ಶಾಸಕರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ನಮ್ಮ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಾಗಿಂದ ಹಿಂದೆ ಹೇಳ್ತಿದ್ರು ಇವರು ಎಲ್ಲಿಂದನೋ ಬಂದವ್ರೆ, ಏನು ಕೆಲಸ ಮಾಡ್ತಾರೆ ಎತ್ತು ಮಾಡ್ತಾರೋ ಅಂತ ಹೇಳ್ತಾಯಿದ್ರು. ಆದರೆ ಆ ದೂರನ್ನು ಭಾಳ ಯಥೇಚ್ಛವಾಗಿ ಶ್ರಮಪಟ್ಟು ದೂರ ತಳ್ತವ್ರು. ಯಾಕೆಂತಂದರೆ ಅವರು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಇಡೀ ನಮ್ಮ ತಾಲ್ಲೂಕಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಊರಲ್ಲಿ ಸುಮಾರು 25-30 ವರ್ಷದಿಂದ ನೆನಗುದಿಗೆ ಬಿದ್ದಿದ್ವು ಅಂಥ ಕೆಲಸಗಳನ್ನೆಲ್ಲನೂ ಲೀಡ್ರ್ಗಳ ಮುಖಾಂತರ ಒಂದು ಲಿಖಿತವಾಗಿ ಅದನ್ನು ತಗೊಂಡು ಅವನ್ನ ಒಂದು ಅಭಿವೃದ್ಧಿ ಮಾಡಿ ಒಂದು ಒಳ್ಳೆಯ ಸಾಧನೆ ಮಾಡ್ತಾವ್ರೆ ಅನ್ನೋದಕ್ಕೆ ನಾನು ಶ್ಲಾಘನೀಯ ವ್ಯಕ್ತಪಡಿಸ್ತೀನಿ. ಯಾಕೆಂತಂದರೆ ಈಗ ನಮ್ಮೂರೇ ಈ ರೋಡೇ ತಗೊಳ್ಳಿ, ಸುಮಾರು ವರ್ಷಗಳಿಂದ ಗುಂಡಿ ಬಿದ್ದು ತುಂಬ ಸಮಸ್ಯೆ ಆಗ್ತಿತ್ತು. ಮತ್ತು ಹಸಿರುವಳ್ಳಿಯಿಂದ ಬರ್ದಿ ಕ್ರಾಸ್ವರೆಗೂ ಮತ್ತು ಜಕ್ನಹಳ್ಳಿಯಿಂದ ಕಂಬೈನ್ ಪಾಳ್ಯದವರೆಗೂ ಏನಿತ್ತು ಅವೆಲ್ಲ ಇವತ್ತು ಪೂಜೆ ಮಾಡಿರೋಂಥವು ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗ್ತಾಯಿದ್ದು. ಅದನ್ನು ನಮ್ಮ ಶಾಸಕರಿಗೆ ಹಣ ಈ ಥರ ಅನಾನುಕೂಲ ಆಗ್ತಾಯಿದೆ, ವಿದ್ಯಾರ್ಥಿಗಳು ಓಡಾಡೋಕ್ಕೆ ಮತ್ತು ವೃದ್ಧರು ಮತ್ತು ಎಲ್ಲ ಸಾರ್ವಜನಿಕರು ಓಡಾಡೋಕ್ಕೆ ತುಂಬ ಅನಾನುಕೂಲ ಆಗ್ತದೆ ಅಂದಾಗ ಆಯ್ತಣ್ಣ ಹಂತವಾಗಿ ನಾವು ಕೆಲಸಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು PW ರಸ್ತೆಗೆ ಸಂಬಂಧಪಟ್ಟಂಗೆ PW ಇಲಾಖೆಗೆ ಸಂಬಂಧಪಟ್ಟಂಗೆ ಇವತ್ತು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಇವತ್ತು ರಸ್ತೆ ಅಗಲೀಕರಣ ಮತ್ತು ಡಂಬರೀಕರಣಕ್ಕೆ ಚಾಲನೆ ಭೂಮಿ ಪೂಜೆ ಮಾಡಿದ್ದಾರೆ. ಮತ್ತು ಇನ್ನು ನಮ್ಮೂರಲ್ಲಿ ಸುಮಾರು ಅಂದರೆ ಒಂದು 5-6 ಕೋಟಿ ಅಷ್ಟು ಕೆಲಸಗಳು ಬಾಕಿ ಇದ್ದಾವೆ. ಹಿಂದೆ ನಾವು ಒಂದು ಅಧಿಕಾರದಲ್ಲಿದ್ದಾಗ ಪಂಚಾಯತಿಯಲ್ಲಿದ್ದಾಗ ನರೇಗಾದಲ್ಲಿ ಕೆಲಸ ಮಾಡಿದ್ದು ಬಿಟ್ಟರೆ ಇದುವರೆಗೂ ಯಾವುದೇ ಒಂದು ಅನುದಾನ ನಮ್ಮೂರಿಗೆ ಕೊಟ್ಟಿಲ್ಲ ಮತ್ತು ಮಾಡೂ ಇಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಇವತ್ತು ಸುಮಾರು ಒಂದು 5-6 ಕೋಟಿ ರೂಪಾಯಿ ಕಾಮಗಾರಿದು ಪಟ್ಟಿ ಕೊಟ್ಟಿದ್ದೀನಿ. ನಮ್ಮೂರಲ್ಲಿ ಇಂತಿಂಥ ಕಾಮಗಾರಿಗಳು ಹಿಂಗೆ ಆಗಬೇಕು ಅಂತ ಅವರು ಹಂತವಾಗಿ ಆ ಕೆಲಸಗಳನ್ನ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಕೆಲಸಗಳೆಲ್ಲ ಹಾಕ್ಕೊಟ್ಟು ನಮ್ಮೂರು ಕಾಮಗಾರಿಗಳಾದರೆ ನಮ್ಮೂರು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸಗಳಾದರೆ ತುಂಬ ಚೆನ್ನಾಗಿರ್ತದೆ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. 50 ಲಕ್ಷ ಕೂಡ ಹೌದು, 50 ಲಕ್ಷ ರೂಪಾಯಿ ಮೊನ್ನೆ MLA ಇದು CM ಅವರ ವಿಶೇಷ ಅನುದಾನದಲ್ಲಿ ಇಲ್ಲಿ ಎದುರಿಗಿರೋಂಥ ಈ ಒಂದು ರಸ್ತೆಗೆ ಹಾಕಿದ್ದಾರೆ. ಆ ರಸ್ತೆ ಒಂದು ಸೈಕಲ್ ಹೋಗೋಕ್ಕೂ ವ್ಯವಸ್ಥೆ ಇಲ್ಲ, ಹಂಗಾಗಿದೆ. ಆ ರಸ್ತೆಗೆ ಅನುದಾನ ಬಂದು ಇವಾಗ ಹಾಕ್ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟು ಇಲ್ಲಿ ಡೈರಿಗೆ ನಮ್ಮ ಡೈರಿಗೆ 5 ಲಕ್ಷ ರೂಪಾಯಿ ಅನುದಾನ ಹಾಕ್ಕೊಟ್ಟಿದ್ದಾರೆ. ಆ ಡೈರಿ ಮುಂದೆ ಒಂದು ಕಾಂಕ್ರೀಟ್ ರೋಡ್ ಮಾಡಿ ಡ್ರೈನೇಜ್ ಮಾಡಿದ್ರೆ ಅಲ್ಲೂ ಒಂದು ವ್ಯವಸ್ಥಿತವಾಗಿರ್ತದೆ. ಇದಾದ ನಂತರ ಅಲ್ಲೇದನ್ನ ಕಾಮಗಾರಿಗೆ ನಾವು ಶಾಸಕರ ಹತ್ರ ಒಂದು ಅನುದಾನಕ್ಕೆ ಒಂದು ಪಟ್ಟಿ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಎಲ್ಲ ಏನು ನಮ್ಮೂರಲ್ಲಿ ಎಲ್ಲ ಕಾಮಗಾರಿಯನ್ನು ಎಲ್ಲ ಪಟ್ಟಿ ಕೊಟ್ಟಿದ್ದೀವಿ. ಹಂತವಾಗಿ ಅವ್ರ ಹತ್ರ ಹೋಗಿ ಮಾತಾಡಿ ಕಾಮಗಾರಿಗಳನ್ನ ಹಾಕ್ಸ್ಕೊಂಬಂದು ಕೆಲಸ ಮಾಡ್ತೀವಿ. ಮತ್ತು MLC ರವಣ್ಣವರು ಸಹ ಡೈರಿಗೆ 3 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಇವತ್ತು ಸುಮಾರು ವರ್ಷಗಳಿಂದ ಒಂದು ಸೀಟ್ ಬಿಲ್ಡಿಂಗಲ್ಲಿ ಡೈರಿ ನಡೀತಾ ಇತ್ತು. ಅಲ್ಲಿ ಹಿಂದೆ ಹಿರಿಕರು ಅವಾಗಿನ ಶಕ್ತಿ ಮೀರಿ ಕೆಲಸ ಮಾಡಿದರು. ಇವತ್ತು ಆ ಬಿಲ್ಡಿಂಗಲ್ಲಿ ನಡೀತಾ ಇದೆ. ಅಲ್ಲಿ ಒಂದು BMC ಗಾಡಿ ಬಂದು ನಿಂತ್ಕೊಂಡ್ರೆ ಇನ್ನೊಂದು ಗಾಡಿ ಪಾಸ್ ಆಗೋಕ್ಕಾಗಲ್ಲ. ಬರ್ದಿಪಾಳ್ಯಕ್ಕೆ ಹೋಗೋವಂಥ ಗ್ರಾಮ ಅದು. ಈಗ ಆ ಡೈರಿನ ಏನೆಲ್ಲ ಶಿಥಿಲ ಆಗಿದೆ ಅದನ್ನು ತೆರವುಗೊಳಿಸಿ ಹೊಸ ಡೈರಿ ಉದ್ಘಾಟನೆ ಮಾಡಿದಾಗ ಅಲ್ಲಿ ಸಾರ್ವಜನಿಕರು ಬರ್ದಿಪಾಳ್ಯಕ್ಕೆ ಓಡಾಡೋ ಅಂಥವ್ರಿಗೆ ಅನಾನುಕೂಲ ಏನಾಗ್ತಿತ್ತು ಅದೆಲ್ಲ ಅನುಕೂಲ ಆಗ್ತದೆ. ಮತ್ತು ಡೈರಿನೂ ಹೊಸದಾಗಿ ಕಟ್ಟಡ ಆಗ್ತದೆ. MLA ಅನುದಾನ ಮತ್ತು KMF ಅನುದಾನ, ಒಕ್ಕೂಟದ ಅನುದಾನ ಮತ್ತು MLC ಸಾಹೇಬರ ಅನುದಾನದಿಂದ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿವಸಗಳಲ್ಲಿ ಅದನ್ನು ಉದ್ಘಾಟನೆ ಹಂತಕ್ಕೆ ಬರ್ತಾಯಿದೆ. ಅದನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ. ನಮ್ಮ ಹೆಸರು K. ಸಿದ್ದರಾಜಯ್ಯ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸಿದ್ದರಾಮೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷರು.